ಆ ದಿನ ನಾನು ಸುರೇಶ್ನನ್ನು ಮನೆಗೆ ಬರಲು ಹೇಳಿದ್ದೆ. ಆಗ ಅವನು ನನ್ನನ್ನು ಕೇಳಿದ. ನಾನು ಮನೆಯಲ್ಲಿ ಒಬ್ಬಂಟಿಯಾಗಿ ಇರುತ್ತೇನಲ್ಲವೇ? ಆವಾಗ ನಾನು ಅವನಿಗೆ, ನಿನ್ನ ಬಟ್ಟೆಗಳು ತುಂಬಾ ಕೊಳಕಾಗಿವೆ. ಕಳೆದ 1 ತಿಂಗಳಿಂದ ನೀನು ಹೋಟೆಲ್ನಲ್ಲಿಯೇ ಇದ್ದೀಯ, ಸರಿಯಾಗಿ ಬಟ್ಟೆಗಳನ್ನು ಸಹ ತೊಳೆಯುವುದಿಲ್ಲ ಎಂದೆ. ಆ ದಿನ ನಾನು ಅವನನ್ನು ನಿಜವಾಗಿಯೂ ಮನೆಗೆ ಕರೆದೆ. ಆದರೆ ಮನೆಗೆ ಬಂದ ನಂತರ ಅವನು ನನ್ನೊಂದಿಗೆ ಏನೋ ಮಾಡಿದ. ನಾನು ಆಶ್ಚರ್ಯ ಚಿಕ್ಕಿತಳಾದೆ. ನಾನು ಅವನನ್ನು ತುಂಬಾ ನಂಬಿ ನನ್ನ ಹೋಟೆಲ್ನಲ್ಲಿ ಕೆಲಸಕ್ಕೆ ಸೇರಿಸಿಕೊಂಡೆ, ನೋಡಲು ಮತ್ತು ಸ್ವಭಾವತಃ ತುಂಬಾ ಒಳ್ಳೆಯವನಾಗಿದ್ದ. ಆದರೆ ಆ ರಾತ್ರಿಯ ನಂತರ ಎಲ್ಲವೂ ಬದಲಾಯಿತು. ಅಲ್ಲಿಂದ ಮುಂದೆ ನಮ್ಮ ನಡುವೆ ಏನಾಗಲು ಪ್ರಾರಂಭವಾಯಿತು ಎಂಬ ಸಂಪೂರ್ಣ ಕಥೆಯನ್ನು ನಾನು ನಿಮಗೆ ಹೇಳುತ್ತೇನೆ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ವೀಣಾ. ನಾನು ಒಂಟಿಯಾಗಿ ವಾಸಿಸುತ್ತಿದ್ದೆ. ನನ್ನ ಗಂಡ ತೀರಿಕೊಂಡ ನಂತರ ನಾನು ಸಿಕ್ಕ ಕೆಲಸಗಳನ್ನು ಮಾಡುತ್ತಿದ್ದೆ. ಆರಂಭದಲ್ಲಿ ನಾನು ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೆ. ನನಗೆ ಸಿಗುತ್ತಿದ್ದ ಸಂಬಳ ಬಳದಲ್ಲಿ ನನ್ನ ಮನೆ ಬಾಡಿಗೆ ಮತ್ತು ಮನೆಯ ಖರ್ಚುಗಳು ಸರಿದೂಗುತ್ತಿರಲಿಲ್ಲ. ನಂತರ ನಾನು ಮನೆಗೆ ಹೋಗಿ ಪಾತ್ರೆ ತೊಳೆಯುವ ಕೆಲಸ ಮಾಡಲು ಪ್ರಾರಂಭಿಸಿದೆ. ನಾನು ನಗರದವಳು ಮತ್ತು ಇಲ್ಲಿ ವಾಸಿಸಲು ನನಗೆ ಅಭ್ಯಾಸವಾಗಿತ್ತು. ನನ್ನ ತವರು ಗ್ರಾಮದಲ್ಲಿದೆ, ಆದ್ದರಿಂದ ನಾನು ಹಬ್ಬ ಹರಿದಿನಗಳಲ್ಲಿ ಮಾತ್ರ ಅಲ್ಲಿಗೆ ಹೋಗುತ್ತಿದ್ದೆ. ನನಗಿಲ್ಲಿ ಯಾರೂ ಇರಲಿಲ್ಲ. ಕೆಲವು ವರ್ಷಗಳ ಹಿಂದೆ ನಾನು ಮದುವೆಯಾಗಿ ಇಲ್ಲಿಗೆ ಬಂದಿದ್ದೆ. ಸೀಮಿತ ಸ್ಥಳಾವಕಾಶದಲ್ಲಿ ನಾವು ಬಾಡಿಗೆ ಕೊಠಡಿಯನ್ನು ತೆಗೆದುಕೊಂಡು ಅಲ್ಲಿ ವಾಸಿಸಲು ಪ್ರಾರಂಭಿಸಿದೆವು. ಆದರೆ ಕೆಲವು ವರ್ಷಗಳ ಹಿಂದೆ, ಅಂದರೆ ಕೊರೋನಾದಲ್ಲಿ ನನ್ನ ಗಂಡ ತೀರಿಕೊಂಡರು. ಅಂದಿನಿಂದ ನಾನು ಇಲ್ಲಿ ವಾಸಿಸುತ್ತಿದ್ದೇನೆ. ನನಗೆ ಒಬ್ಬ ಮಗನಿದ್ದಾನೆ ಮತ್ತು ಅವನು ನನ್ನ ತಾಯಿಯೊಂದಿಗೆ ಗ್ರಾಮದಲ್ಲಿದ್ದಾನೆ. ನಾನು ಇಲ್ಲಿ ಕೆಲಸ ಮಾಡುತ್ತೇನೆ ಮತ್ತು ಅವರನ್ನು ಭೇಟಿಯಾಗಲು ಹೋದಾಗ ನನ್ನ ತಾಯಿಗೆ ಹಣವನ್ನು ನೀಡುತ್ತೇನೆ. ನಾನು ಇಲ್ಲಿ ಮನೆಗಳಲ್ಲಿ ಪಾತ್ರೆ ತೊಳೆಯುವ ಕೆಲಸ ಮಾಡುತ್ತೇನೆ. ಈಗ ನನಗೆ ಸಿಗುವ ಹಣವನ್ನು ನಾನು ಉಳಿಸುತ್ತಿದ್ದೇನೆ. ಬಹಳ ದಿನಗಳಿಂದ ನನಗೆ ಸ್ವಂತವಾಗಿ ಮತ್ತು ನನ್ನ ಸ್ವಂತ ಪರಿಶ್ರಮದಿಂದ ಒಂದು ವ್ಯವಹಾರವನ್ನು ಪ್ರಾರಂಭಿಸುವ ಆಸೆ ಇತ್ತು. ಹೇಗೋ ನನ್ನ ಬಳಿ 50,000 ರೂಪಾಯಿ ಜಮಾ ಆಗಿತ್ತು. ಅದಕ್ಕಾಗಿಯೇ ನಾನು ಇಲ್ಲಿ ಪಕ್ಕದಲ್ಲಿರುವ ಮಾರ್ಕೆಟ್ನಲ್ಲಿ ಹೋಟೆಲ್ ತೆರೆಯಲು ನಿರ್ಧರಿಸಿದೆ. ಅದು ಉಪಹಾರದ ಹೋಟೆಲ್ ಆಗಿತ್ತು. ಆದರೆ ಆರಂಭದಲ್ಲಿ ನಾನು ಬಹಳ ಸಣ್ಣದಾದ ಅಂಗಡಿಯನ್ನು ಬಾಡಿಗೆಗೆ ತೆಗೆದುಕೊಂಡು ಅಲ್ಲಿ ಕೆಲಸ ಪ್ರಾರಂಭಿಸಿದೆ. ನಿಧಾನವಾಗಿ ನನಗೆ ಅದರಲ್ಲಿ ಒಳ್ಳೆಯ ಲಾಭ ಸಿಗಲು ಪ್ರಾರಂಭಿಸಿತು. ನಾನು ಒಬ್ಬಂಟಿ ಹೆಂಗಸು ಮತ್ತು ನನಗೆ ಯಾರ ಬೆಂಬಲವೂ ಇರಲಿಲ್ಲ. ಅದರಲ್ಲಿ ನನ್ನ ಹೋಟೆಲ್ಗೆ ಬೇಕಾಗುವ ಕೆಲವು ತರಕಾರಿ ಮತ್ತು ಇತರ ವಸ್ತುಗಳನ್ನು ತರಬೇಕಾದರೆ ರಿಕ್ಷಾ ಮಾಡಿಕೊಂಡು ಹೋಗಬೇಕಾಗುತ್ತಿತ್ತು. ಅದಕ್ಕೆ ನನ್ನ ಬಾಡಿಗೆ ಹಣವೇ ಹೆಚ್ಚಾಗುತ್ತಿತ್ತು. ನಾನು ಗ್ರಾಮಕ್ಕೆ ಹೋಗಿದ್ದಾಗ ನಮ್ಮ ಎದುರಿಗೆ ಸುರೇಶ್ ಎಂಬ ಯುವಕ ವಾಸಿಸುತ್ತಿದ್ದ. ಅವನ ಮನೆಯವರು ನನಗೆ ಚೆನ್ನಾಗಿ ಪರಿಚಯವಿದ್ದರು. ನಮ್ಮಿಬ್ಬರ ನಡುವೆ ಉತ್ತಮ ಬಾಂಧವ್ಯವಿತ್ತು. ನಾನು ಅವರ ಮನೆಗೆ ಚಹಾ ಕುಡಿಯಲು ಹೋಗಿದ್ದೆ. ಆಗ ನಮ್ಮ ಮನೆಯ ಎದುರಿಗಿದ್ದ ಸೀಮಾ ಆಂಟಿ ಎಷ್ಟು ಹೇಳಿದರೂ ಕೇಳುವುದಿಲ್ಲ. ದಿನವಿಡೀ ಊರಿನ ಹುಡುಗರ ಜೊತೆ ಅಡ್ಡಾಡುತ್ತಿರುತ್ತಾನೆ ಎಂದರು. ನಾನು ಯಾರು ಎಂದು ಕೇಳಿದೆ. ಆಗ ಅವರು, ಇವನು ಅವರ ಮಾವನ ಮಗ. ಆದರೆ ತಂದೆ ತಾಯಿ ತೀರಿಕೊಂಡ ನಂತರ ನಾವು ಅವನನ್ನು ನೋಡಿಕೊಂಡಿದ್ದೇವೆ. ಈಗ ಶಿಕ್ಷಣ ಮುಗಿದಿದೆ, ಮದುವೆಯ ವಯಸ್ಸಾಗಿದೆ, ಆದರೆ ಕೆಲಸವಿಲ್ಲ. ದಿನವಿಡೀ ಊರಲ್ಲಿ ಸುತ್ತಾಡುತ್ತಿರುತ್ತಾನೆ ಎಂದರು. ನಾನು, ಅಯ್ಯೋ, ಕೆಲಸದ ಅಭ್ಯಾಸವಾಗುತ್ತದೆ, ಯಾಕೆ ಅಷ್ಟು ರೇಗಾಡುತ್ತೀರಿ? ಈಗೇನು ಚಿಕ್ಕವನಾಗಿದ್ದಾನೆ, ಗಡ್ಡ ಮೀಸೆ ಬಂದಿದೆ ಎಂದೆ. ಆಗ ಅವರು, ಹೌದು, ಅದಕ್ಕಾಗಿಯೇ ಚಿಂತೆ, ಏಕೆಂದರೆ ಕೆಲಸ ಮಾಡದಿದ್ದರೆ ಇವನಿಗೆ ಹುಡುಗಿ ಯಾರು ಕೊಡುತ್ತಾರೆ ಎಂದರು. ನಾನು ನಕ್ಕೆ. ಆಗ ಅವನು ಸ್ನಾನ ಮಾಡಿ ಹೊರಗಿನಿಂದ ಒಳಗೆ ಬಂದನು. ಬಟ್ಟೆ ಹಾಕಿಕೊಂಡು ನನ್ನ ಪಕ್ಕದಲ್ಲೇ ಚಹಾ ಕುಡಿಯಲು ಕುಳಿತನು. ನಾನು ಬೆಳಿಗ್ಗೆಯೇ ಅವರ ಮನೆಗೆ ಹೋಗಿದ್ದೆ. ಆಂಟಿ ಮತ್ತು ಅವನು ಕುಳಿತಿದ್ದರು. ಸ್ವಭಾವದಿಂದ ತುಂಬಾ ಸೌಮ್ಯ ಮತ್ತು ದಿಟ್ಟತನದಿಂದ ನೋಡುವಂತಿದ್ದ. ನಾನು ಅವನೊಂದಿಗೆ ಮಾತನಾಡಿದೆ. ಅವನ ಧ್ವನಿ ತುಂಬಾ ಹೊರಟಾಗಿತ್ತು. ನಾನು ಅವನಿಗೆ, ಕೆಲಸ ನೋಡಬೇಕೆ ಎಂದು ಕೇಳಿದೆ. ಆಗ ಅವನು, ಊರಿನಲ್ಲಿ ಕೆಲಸ ಇದೆ ಮತ್ತು ಇರುವ ಕೆಲಸಕ್ಕೆ 200 ರಿಂದ 250 ರೂಪಾಯಿ ಸಂಬಳ ಇರುತ್ತದೆ. ಅದನ್ನು ಏಕೆ ಮಾಡಬೇಕು ಎಂದು ಕೇಳಿದನು. ಆಗ ನಾನು, ಹೌದು, ಏನು ಕೆಲಸ ಮಾಡುತ್ತೀ ಎಂದು ಕೇಳಿದೆ. ಆಗ ಆಂಟಿ
ಅಯ್ಯೋ, ಯಾವ ಕೆಲಸಗಾರೆ ಕೆಲಸ ಮಾಡಲು ಹೋಗುತ್ತಾನೆ. ಬಿಕಾರಿಯಂತೆ ಇರುತ್ತಾನೆ ಮತ್ತು ಯಾವಾಗಲಾದರೂ ಗಾಡಿ ಓಡಿಸುತ್ತಾನೆ ಎಂದು ಹೇಳಿದರು. ಇದನ್ನು ಕೇಳಿ ನನಗೆ ಸ್ವಲ್ಪ ಬೇಸರವಾಯಿತು. ಇಷ್ಟು ಓದಿದ ಯುವಕ ಹೀಗಿದ್ದಾನೆ. ಆಗ ನಾನು ಆಂಟಿಗೆ ನನಗೂ ಒಬ್ಬ ಕೆಲಸಗಾರನ ಅವಶ್ಯಕತೆ ಇದೆ. ಹಾಗಾಗಿ ಇವನನ್ನು ನನ್ನ ಜೊತೆ ಕೆಲಸಕ್ಕೆ ಸೇರಿಸಿಕೊಳ್ಳಲ ಎಂದು ಕೇಳಿದೆ. ಅದನ್ನು ಕೇಳಿ ಅವನು ನನ್ನ ಕಡೆ ನೋಡಿದನು. ಆಗ ಆಂಟಿ, ಯಾವ ಕೆಲಸ ಎಂದರು. ನನ್ನದು ಹೋಟೆಲ್ ಇದೆ ಮತ್ತು ನಾನು ಉಪಹಾರ ಕೇಂದ್ರವನ್ನು ಪ್ರಾರಂಭಿಸಿದ್ದೇನೆ. ಅದಕ್ಕೆ ನನಗೆ ಯಾರಾದರೂ ಕೆಲಸಗಾರ ಬೇಕಾಗಿದ್ದಾರೆ. ಊಟ ಮತ್ತು ವಸತಿಯ ವ್ಯವಸ್ಥೆ ನೋಡಿಕೊಳ್ಳುತ್ತೇನೆ ಎಂದೆ. ನಾನು ಹೀಗೆ ಹೇಳುತ್ತಿದ್ದಂತೆ ಅವಳು ತಕ್ಷಣ ಒಪ್ಪಿಕೊಂಡಳು. ನಿನ್ನ ಜೊತೆ ಹೋದರೆ ಅವನಲ್ಲಿ ಸ್ವಲ್ಪವಾದರೂ ಸುಧಾರಣೆಯಾಗುತ್ತದೆ. ಇಲ್ಲದಿದ್ದರೆ ಇಲ್ಲಿ ಊರಿನಲ್ಲಿ ಇದ್ದರೆ ಹಾಳಾಗಿ ಹೋಗುತ್ತಾನೆ ಎಂದು ತಿಳಿದುಕೋ ಎಂದರು. ನಾನು ಹೌದು, ನಾನು ಹೇಳುತ್ತೇನೆ ಎಂದೆ. 2 ದಿನಗಳ ನಂತರ ನಾನು ನಗರಕ್ಕೆ ಬರಲಿದ್ದೆ. ಅವನ ಜೊತೆ, ಅವನ ಮತ್ತು ಮನೆಯವರ ಜೊತೆ ಮಾತನಾಡಿದೆ. ಆಗ ನನ್ನ ಮನೆಯವರು ಕೂಡ ಅವನು ನೋಡಲು ಚೆನ್ನಾಗಿದ್ದಾನೆ, ಶಾಂತವಾಗಿದ್ದಾನೆ, ಬಡಪಾಯಿ ಎಂದರು. ನಾನು ಅವನನ್ನು ನನ್ನ ಮನೆಗೆ ಕರೆದುಕೊಂಡು ಬಂದೆ. ಮೊದಲ ದಿನವಾದ್ದರಿಂದ ಅವನು ನನ್ನ ಮನೆಯಲ್ಲೇ ಇದ್ದನು. ಅವನು ಕಡಿಮೆ ಬಟ್ಟೆಗಳನ್ನು ತಂದಿದ್ದನು ಮತ್ತು ಬಟ್ಟೆಗಳು ಸಹುತು ತುಂಬಾ ಕೊಳಕಾಗಿದ್ದವು. ಮರುದಿನ ನಾನು ಅವನನ್ನು ನನ್ನ ಹೋಟೆಲ್ಗೆ ಕರೆದುಕೊಂಡು ಹೋದೆ. ಆಗ ಅವನು ನನಗೆ ಯಾವಾಗಲೂ ಸಹಾಯ ಮಾಡುತ್ತಿದ್ದನು ಮತ್ತು ಅಂಗಡಿಯಲ್ಲಿ ಕೆಲವು ಭಾರವಾದ ವಸ್ತುಗಳಿದ್ದರೆ ಯಾವಾಗಲೂ ತಾನಾಗಿಯೇ ಮುಂದೆ ಬಂದು ನನಗೆ ಸಹಾಯ ಮಾಡುತ್ತಿದ್ದನು. ಇದರಿಂದ ನನಗೆ ತುಂಬಾ ಸಂತೋಷವಾಗುತ್ತಿತ್ತು. ಸಮಯಕ್ಕೆ ಸರಿಯಾಗಿ ನಾನು ಊಟ ಕೊಡುತ್ತಿದ್ದೆ. ರಾತ್ರಿ ಅವನು ಹೋಟೆಲ್ನಲ್ಲೇ ಮಲಗುತ್ತಿದ್ದನು. ಕೆಲವೊಮ್ಮೆ ಹೋಟೆಲ್ ಮುಚ್ಚಿದ್ದರೆ ಅವನು ನಗರದಲ್ಲಿ ತಿರುಗಾಡುತ್ತಿದ್ದನು. ಆದರೆ ನನಗೆ ಅವನ ಬಗ್ಗೆ ತುಂಬಾ ಚಿಂತೆ ಆಗುತ್ತಿತ್ತು, ಏಕೆಂದರೆ ಆ ಸಮಯದಲ್ಲಿ ಅವನು ಹೊಸಬನಾಗಿದ್ದನು ಮತ್ತು ನೋಡಲು ದಡ್ಡನಂತಿದ್ದನು. ಆ ದಿನ ಏನಾಯಿತೆಂದರೆ, ನನ್ನ ಮೊದಲೇ ಅವನು ಹೋಟೆಲ್ ತೆರೆದಿದ್ದನು. ನಾನು ಬರುವ ಮೊದಲೇ ಅವನು ಹೋಟೆಲ್ ಅನ್ನು ಚೆನ್ನಾಗಿ ನಿರ್ವಹಿಸಿದನು. ಅದಕ್ಕಾಗಿ ನಾನು ಅವನ ಮೇಲೆ ತುಂಬಾ ಖುಷಿಪಟ್ಟೆ. ಅವನಿಗೆ ನೀನು ಸಹ ಊಟ ಮಾಡು ಎಂದೆ. ಅವನು ಹೌದು ಎಂದನು. ಆ ದಿನ ಭಾನುವಾರವಾಗಿತ್ತು ಮತ್ತು ಸಾಮಾನ್ಯವಾಗಿ ಆ ದಿನ ಮಾರುಕಟ್ಟೆ ತುಂಬಾ ಜೋರಾಗಿ ನಡೆಯುತ್ತಿತ್ತು. ಅವನು ತುಂಬಾ ಸುಸ್ತಾಗಿದ್ದನು ಮತ್ತು ಅವನ ಬಟ್ಟೆಗಳು ಕೊಳೆಯಾಗಿದ್ದವು. ಆದ್ದರಿಂದ ನಾನು, ಸುರೇಶ್, ರಾತ್ರಿ ನೀನು ನನ್ನ ಮನೆಗೆ ಬಾ, ಏಕೆಂದರೆ ನಿನ್ನ ಬಟ್ಟೆಗಳು ತುಂಬಾ ಕೊಳೆಯಾಗಿವೆ, ಅದನ್ನು ಸಹ ತೊಳೆಯುತ್ತೇನೆ ಎಂದೆ. ಅವನು ಸರಿ ಎಂದನು. ಸಂಜೆ 8 ಗಂಟೆಗೆ ಹೋಟೆಲ್ ಮುಚ್ಚಿದೆ. ನಾನು ಅವನು ಮೊದಲೇ ಬಂದಿದ್ದೆ. ಅವನು ಹೋಟೆಲ್ ಮುಚ್ಚಿ ನನ್ನ ಹಿಂದೆ ಮನೆಗೆ ಬಂದನು. ನಾವು ಊಟ ಮಾಡಿದ್ದೆವು. ನಾನು ಅವನನ್ನೇ ಕಾಯುತ್ತಿದ್ದೆ. ಆವಾಗ ಇಷ್ಟು ತರ ಎಲ್ಲಿ ಹೋಗಿದ್ದೆ ಎಂದು ಕೇಳಿದೆ. ಅವನು ಬರುತ್ತಿದ್ದೆ ನಡೆದುಕೊಂಡು ಎಂದನು. ಮನೆಯಿಂದ ಹೋಟೆಲ್ ಅಷ್ಟು ದೂರವಿಲ್ಲ, ಕೇವಲ 10-15 ನಿಮಿಷದಲ್ಲಿ ನಡೆದುಕೊಂಡು ಮನೆಗೆ ಬರುತ್ತೇನೆ. ಆದರೆ ಅವನಿಗೆ ಸ್ವಲ್ಪ ತಡವಾಯಿತು ಮತ್ತು ಯಾವಾಗಲೂ ವಾರದಲ್ಲಿ 1 ದಿನ ಎಲ್ಲೋ ಹೋಗುತ್ತಿದ್ದನು. ಅದನ್ನು ಮಾತ್ರ ಹೇಳುತ್ತಿರಲಿಲ್ಲ, ಆದರೆ ದಿನವಿಡೀ ಎಲ್ಲೋ ಹೋಗುತ್ತಿದ್ದನು. ಅವನಿಗೆ ಸಂಬಳ ತೆಗೆದುಕೊಳ್ಳುವ ಆತುರ ತುಂಬಾ ಇತ್ತು. ಯಾವಾಗ ಸಂಬಳ ಕೊಡುತ್ತೀರಾ ಎಂದು ಅವನಿಗೆ ಆಗುತ್ತಿತ್ತು. ಸುರೇಶ್ ರೂಮಿಗೆ ಬಂದಿದ್ದನ್ನು ನೋಡಿ, ನಾನು ನಿನ್ನ ಬಟ್ಟೆಗಳನ್ನು ಕೊಡು, ನಾನು ತೊಳೆದು ಇಡುತ್ತೇನೆ ಎಂದೆ. ಅವನು ತನ್ನ ಬ್ಯಾಗನ್ನು ತಂದಿದ್ದನು. ಅದರಲ್ಲಿ ಅವನಿಗೆ ಬೇಕಾದ ಬಟ್ಟೆಗಳು ಇದ್ದವು. ಆಗ ಅವನು ಎಲ್ಲಾ ಬಟ್ಟೆಗಳನ್ನು ಕೊಟ್ಟನು. ಮೈಮೇಲೆ ಇದ್ದ ಡ್ರೆಸ್ ಕೂಡ ತುಂಬಾ ಹಾಳಾಗಿತ್ತು. ನಾನು, ನೀನು ಸಹ ಮೈಮೇಲಿನ ಡ್ರೆಸ್ ಕೊಡು ಅಂದೆ. ಅವನು ಬೇಡ ಎನ್ನುತ್ತಿದ್ದರು. ನಾನು ಕೊಡು ಎಂದೆ. ನಾನು ಅವನಿಗೆ ಒಂದು ಟವೆಲ್ ಕೊಟ್ಟು ಇದನ್ನು ಸುತ್ತಿಕೋ ಎಂದೆ. ಅವನು ಟವೆಲ್ ಸುತ್ತಿಕೊಂಡನು ಮತ್ತು ನಂತರ ನಾನು ಅವನ ಬಟ್ಟೆಗಳನ್ನು ತೊಳೆಯಲು ಹೋದೆ. ಆಗ ನಾನು, ನೀನು ಸ್ನಾನ ಮಾಡಿ ಫ್ರೆಶ್ ಆಗು ಎಂದೆ. ಅವನು ತುಂಬಾ ನಾಚಿಕೊಳ್ಳುತ್ತಿದ್ದರು. ಹೋಗು, ಸ್ನಾನ ಮಾಡು ಎಂದೆ. ಅವನು ಸ್ನಾನಕ್ಕೆ ಹೋದನು ಮತ್ತು ಚೆನ್ನಾಗಿ ಸೋಪು ಹಚ್ಚಿ ಸ್ನಾನ ಮಾಡುತ್ತಿದ್ದನು. ನಾನು ಅವನನ್ನು ನೋಡಿ, ಅವನ ದೇಹವು ಎಷ್ಟು ಕೊಳೆಯಾಗಿದೆ ಮತ್ತು ಬೆವರು ವಾಸನೆ ಬರುತ್ತಿದೆ ಎಂದು ಹೇಳಿದೆ. ನಾನು ಸೋಪ್ ತೆಗೆದುಕೊಂಡು ಅವನಿಗೆ ಉಜ್ಜಿ ಸ್ನಾನ ಮಾಡಿಸಿದೆ. ಆ ಸಮಯದಲ್ಲಿ ನನ್ನ ಸ್ಪರ್ಶವಾದ ತಕ್ಷಣ ಅವನಲ್ಲಿ ವಿಭಿನ್ನ ಭಾವನೆಗಳು ಜಾಗೃತವಾಗುತ್ತಿವೆ ಎಂದು ನನಗೆ ಕಂಡಿತು. ನಂತರ ಅವನು ಸ್ನಾನದ ನಂತರ ಟವೆಲ್ನಿಂದ ಒರೆಸಿಕೊಂಡು ಹೊರಗೆ ಬಂದನು. ನಾನು ನೋಡಿ ಆಶ್ಚರ್ಯಚಕಿತಳಾದೆ. ಹಾಗೆಯೇ ನನ್ನ ಮುಂದೆ
ನಿಂತಿದ್ದ ನಾನು ಏನ್ ಮಾಡ್ತಿದ್ದೀಯಾ ಅಂತ ಕೇಳಿದೆ ಅದಕ್ಕೆ ಅವನು ನೀವು ನನಗೆ ತುಂಬಾ ಇಷ್ಟ ಆಗ್ತಿದ್ದೀರಿ. ನೀವು ನನ್ನ ಬಗ್ಗೆ ಎಷ್ಟು ಕಾಳಜಿ ವಹಿಸುತ್ತೀರಿ ನನ್ನ ಬಗ್ಗೆ ಯಾರು ಇಷ್ಟು ಕಾಳಜಿ ವಹಿಸಿರಲಿಲ್ಲ ಅಂದ ಅವನು ಸಹ ತುಂಬಾ ಯುವಕನಾಗಿದ್ದ ಮತ್ತು ನಾನು ಸಹ ಯುವತಿಯಾಗಿದ್ದೆ ಇಷ್ಟು ವರ್ಷ ನಾನು ಅವನಿಂದ ದೂರವಿದ್ದು ಒಂಟಿಯಾಗಿ ಬದುಕಿದ್ದು ಅದನ್ನೆಲ್ಲ ಅವನಿಂದ ಪಡೆದುಕೊಳ್ಳಬೇಕು ಅನಿಸುತ್ತಿತ್ತು ಆದರೆ ಅವನು ಈಗ ನಿಲ್ಲುವ ಹಾಗೆ ಕಾಣುತ್ತಿರಲಿಲ್ಲ ಅವನು ನನ್ನನ್ನು ಗುರುತಿಸಿದನು ಮತ್ತು ತಕ್ಷಣ ನನ್ನನ್ನು ತಬ್ಬಿಕೊಂಡನು ನಾನು ಅವನನ್ನು ನೋಡುತ್ತಿದ್ದೆ ಆದರೆ ಈಗ ಅವನು ನನ್ನ ಮುಂದೆ ಇದ್ದನು ಅವನಲ್ಲಿ ಒಂದು ವಿಭಿನ್ನ ಬದಲಾವಣೆ ಇತ್ತು ಅವನು ಗಟ್ಟಿಮುಟ್ಟಾದ ಯುವಕನಾಗಿದ್ದನು ಆದರೆ ಅಲ್ಲಿಂದ ಮುಂದೆ ಅವನು ಹೋಟೆಲ್ ಮುಚ್ಚಿದ ನಂತರ ಯಾವಾಗಲೂ ನನ್ನ ಕೋಣೆಗೆ ಬರುತ್ತಿದ್ದನು ಮತ್ತು ರಾತ್ರಿ ಇಡೀ ನನಗೆ ಪ್ರೀತಿಯಿಂದ ನನ್ನನ್ನು ಸಮಾಧಾನಪಡಿಸುತ್ತಿದ್ದನು. ಕತೆ ಹೇಗೆ ಅನಿಸಿತು ಎಂದು ಖಂಡಿತ ತಿಳಿಸಿ ಮತ್ತು ನೀವು ಹೊಸಬರಾಗಿದ್ದರೆ ನಮ್ಮ ಚಾನೆಲ್ ಅನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.